ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನದೇ ನಾನು ಒಂದು ಮಸಾಲ ಪಡ್ಡು ಮಾಡ್ತಾಯಿದ್ದೀನಿ ನೋಡಿ. 2 ದೋಸೆ ಅಕ್ಕಿ, 1 ಇಡ್ಲಿ ಅಕ್ಕಿ, 1 ಕುಚ್ಚಲಕ್ಕಿ ಹಾಕಿ, 1 ಇದು ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ನೆನೆ ಹಾಕಿದ್ದೆ, ರುಬ್ಬಿದ್ದೆ. ಇವತ್ತು ಏನಾಗಿದೆ ಅಂದರೆ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಅದಕ್ಕೆ ನೋಡಿ ನಾನು ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ, ಸಣ್ಣದಾಗಿ ಹೆಚ್ಚಿದ ಜಿಂಜರು, ಆಮೇಲೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಆಮೇಲೆ ನೋಡಿ ಇಲ್ಲಿ ಗಜ್ರಿ, ತುರಿದ ಗಜ್ರಿದು ಸಣ್ಣಗೆ ಹೆಚ್ಚಿದ ಇದು ಹಸಿಮೆಣಸಿನ್ಕಾಯಿ ನೀವು ಬೇಕಂದ್ರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದಕ್ಕೊಂದು ಒಳ್ಳೆಯ ಒಗ್ಗರಣೆ, ಸಾಸಿವೆ, ಜೀರಿಗೆ, ಎಣ್ಣೆ, ಹಿಂಗು ಹಾಕಿದ್ದು ಒಗ್ಗರಣೆ. ಇದನ್ನೆಲ್ಲ ಹಾಕಿಬಿಟ್ಟು ಏನು ಮಾಡ್ತೀನಿ, ಚೆನ್ನಾಗಿ ತಿರುಗಿಬಿಟ್ಟು ಮಿಕ್ಸ್ ಮಾಡಿ ನಾನು ಸ್ವಲ್ಪ ಸೋಡಾ ಹಾಕಿ ನೀರು ಹಾಕಿ ಕರೆಕ್ಟ್ ಲೆವೆಲ್ಗೆ ಬಂದು ತಂದಿಟ್ಟಿದ್ದೀನಿ. ಈಗ ಮಾಡಿ ತೋರಿಸ್ತಾ ಈಗ ಮಸಾಲೆ ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡಿನ ಹಂಚಿಗೆ ಸ್ವಲ್ಪ ಎಣ್ಣೆ ಸವರಿಟ್ಟಿದ್ದೀನಿ, ಅದು ಸ್ವಲ್ಪ ಕಾಯಬೇಕು, ಕಾಯ್ದಿಂದ ಹಾಕ್ತೀನಿ. ನೋಡಿ ಹಾಕ್ತಾಯಿದ್ದೀನಿ ಪಡ್ಡು. ನೋಡಿ ಹಾಕಿದೆಯಲ್ಲ, ಇದರ ಮೇಲೆ ಮುಚ್ಚಿಡಬೇಕು. ನೋಡಿ ಈಗ ಎಲ್ಲ ತಿರುಗಿ ಹಾಕಬೇಕೀಗ. ಗರಿಯಾದ ಪಡ್ಡು, ಮಸಾಲ ಪಡ್ಡು ರೆಡಿ ಆಗ್ತಾಯಿದೆ ಈಗ. ನೋಡಿ ಈಗ ಮಸಾಲೆ ಪಡ್ಡು ರೆಡಿ ಆಗಿದೆ. ಇದಕ್ಕೆ ನಾನು ಹೇಳಿದ್ನೆಲ್ಲ ಏನೇನು ಹಾಕಿದ್ದೀನಿ ಅಂದರೆ 2 ದೋಸೆ ಅಕ್ಕಿ, 1 ಕುಚ್ಚಲಕ್ಕಿ, 1 ಉದ್ದಿನಬೇಳೆ, 1 ಅವಲಕ್ಕಿ, 1 ಚುರುಮುರಿ, 1 ಸ್ವಲ್ಪ ಮೆಂತ್ಯ ಕಾಳು, ಇಷ್ಟು ಹಾಕಿಬಿಟ್ಟು ರುಬ್ಬಿಟ್ಟಿದೆ. ಈಗ ಚೆನ್ನಾಗಿ ಫರ್ಮೆಂಟೇಷನ್ ಆಗಿಂದ ಅದಕ್ಕೆ ಸ್ವಲ್ಪ 1 ಹಿಂಗಿನ ಒಗ್ಗರಣೆ, ಸಾಸಿವೆ, ಜೀರಿಗೆ, ಹಿಂಗಿನ ಹಾಕಿದ್ದ ಒಂದು ಘಮಘಮಿಸುವ ಒಗ್ಗರಣೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಮತ್ತು ತುರಿದ ಕ್ಯಾರೆಟು, ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿಬಿಟ್ಟು ಈ ಮಸಾಲೆ ಪಡ್ಡು ಮಾಡಿದ್ದೀನಿ ನೋಡಿ. ಗಟ್ಟಿ ಚಟ್ನಿ ಜೋಡಿ ತುಂಬ ರುಚಿ ಅನ್ನಿಸ್ತದೆ ನೋಡಿ. ನೀವು ಒಂದು ಸಲ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.